ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಗಿ ವ್ಲಾಗ್ಸ್. ಆ್ಯಂಡ್ ಇವಾಗ ನಾವು ಯಲಹಂಕದಿಂದ ಇದೊಂದು ಸ್ಕೂಟಿಯಲ್ಲಿ ಬಂದಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ಕಮ್ದಳ್ಳಿಯಿಂದ ಮೇಲೂರಿಗೆ ಬಂದಿದ್ದೀವಿ. ಹಾಂ, ಇವಾಗ ಕಮ್ದಳ್ಳಿಗೆ ಹೋಗೋಣ. ಸಾರಿ, ಕಮ್ದಳ್ಳಿಗೆ ಅಂತೀನಿ, ಮೇಲೂರಿಗೆ ಮೇಲೂರು ಏನದು ಮೇಲೂರಲ್ಲಿ ಚಾಚಿ ತಿನ್ನೋಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಲೆಟ್ಸ್ ಗೋ ಗೋ ರೇ ಗೋ. ಅದ್ರ ಜಾನು ಡ್ರೈವಿಂಗ್ ಸ್ಕಿಲ್ಸ್ ಮಸ್ತ್ ಬೀಳ್ಸಿದ್ರೆ ಅಷ್ಟೇ. ಲೆಟ್ಸ್ ಗೋ. ನಂಗೆ ಭಯ ಆಗ್ತದೆ ಬಂದಿದ್ದು. ನನ್ನ ಜೊತೆ ಬಂದಿದ್ದು ಭಯ ಯಾಕೆ? ಏನಾದರೂ ಕಿಡ್ನಾಪ್ ಮಾಡಿಸ್ಬಿಟ್ಟೆ. ಹೌದು, ನಾನು ದೊಡ್ಡ ಕಿಡ್ನಾಪ್ ಮಾಡ್ಸೋಕ್ಕೆ. ಅದಕ್ಕೆ ಭಯ. ಸೊ ಗೈಸ್, ನಮಗಿಲ್ಲಿ ಆ್ಯಕ್ಚುಲಿ ಗೊತ್ತಿಲ್ಲ ಎಲ್ಲಿ ಚಾಚ್ ತಿನ್ನೋದು ಅಂತ. ಆಗಲೇ ಬರ್ತಾ ಅಷ್ಟೇ ಆಗಲೇ ಬರ್ತಾ ಇಲ್ಲಿ ಕಾರ್ನರಲ್ಲಿ ನೋಡಿದ್ರಿ. ಸೊ ನೋಡೋದ. ಸೊ ಗೈಸ್, ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಪಾನಿಪುರಿ ತಿನ್ನೋಕ್ಕೆ ಬಂದಿದ್ದೀವಿ. ಟೇಸ್ಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ದೀವಲ್ಲ. ಅದಕ್ಕೆ ನೀನು ಟೇಸ್ಟ್ ಮಾಡಿ. ಮಸಾಲ ಡಿಫ್ರೆಂಟ್ ಆಗಿದೆ ಅಲ್ಲ. ಪಾನಿ ಮತ್ತು ಮಸಾಲ ಎರಡು ಕೊಟ್ಟಿದ್ದಾರೆ. ಚೆನ್ನಾಗ ಇಟ್ಕೋ. ನನಗೆ ಬೇಸಿಕಲಿ ಅಲ್ಲಿ ನೋಡಪ್ಪ, ನನಗೆ ಬೇಸಿಕಲಿ ಪಾನಿಪುರಿ ಇಷ್ಟ ಆಗುತ್ತೆ. ಅದು ಬಿಟ್ಟರೆ ಮಸಾಲೆ ಪುರಿ. ಜಾನಿಗೆ ನಮ್ಮ ಮಮ್ಮಿಗೆ ದಹಿ ಪುರಿ ಅಲ್ಲ. ಹಾಂ, 50-50 ಅನ್ನೋಕ್ಕೂ ಆಗಲ್ಲ, ಅದಕ್ಕೂ ಮೇಲೆ ಚೆನ್ನಾಗಿ 70%. 70%. 10 out of 9. ಜಾಲ್ಮೆ ಏನು ತಿನ್ನೋದು? ದಹಿ ಪುರಿ ಹೇಳಿದ್ದೀವಿ. ಹೇಳಿತ್ತು ಬರೀ ಜಾಗತ್ತ ಎಲ್ಲ. ಇವಾಗೇನು ಏನು ತಿಂದೆ? ದಹಿ ಪುರಿ. ಹೆಂಗಿದೆ? 10 out of 10. ಹೌದಾ? ನಾನು ಟ್ರೈ ಮಾಡ್ತೀನಿ. ಸೊ ಗೈಸ್, ಇವಾಗ ಒಂದು ಮಸಾಲೆ ಪುರಿ ಪಾಸ್ತಾ ತಗೊಂಡು ಈಗ ಆ ಕಡೆ ಬೋರಿಗೆ ಹೋಗ್ಬಿಟ್ಟು ಅಷ್ಟು ಇಟ್ಟು ಹೋಗಿ ಇರೇ ಬೇಗ ಬೇಡ. ಪರವಾಗಿಲ್ಲ ಚಂದ. ಇವಾಗ ಸ್ವಲ್ಪ ಧೈರ್ಯ ಬರ್ತಾ ಐತೆ. ಯಾರು ಓಡಿಸ್ತಿರೋದಂತಲ್ಲ, ನಿನ್ನ ಡ್ರೈವಿಂಗ್ ಸ್ಕಿಲ್ಸ್ ಮೇಲೆ. ನಾನೇ ಕಲ್ತಿದ್ ಕಣೆ. ಬಾ ಕ್ಯಾಮ್ರಾ ಶೈ. ಸ್ಟ್ರೈಟ್ ಹೋಗೋಣ. ಬಾ ಸ್ಟ್ರೈಟ್ ಹೋಗೋಣ. ಬಾ. ಲೈಟ್ ಆನ್ ಮಾಡಿದ್ರು. ಆನ್ ಮಾಡಿದ್ದೀನಿ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. ಬಿಫೋರ್ ಆಫ್ಟರ್ ನಾಳೆ ಇಲ್ಲ ನಾಳೆ ತೋರಿಸ್ತೀನಿ. ನಾಳೆ ಬರೋಣ. ನಾಳೆ ಈವ್ನಿಂಗ್ ಬರೋಣ. ಬಟ್ ಗಾಡಿ ನಮ್ಮ ಹತ್ರ ಇರಬೇಕಾಗುತ್ತೆ. ಎಲ್ಲರೂ ಬೀಳ್ಸ್ಬಿಟ್ಟಿ. ಬರ್ಬೇಡ ಬ್ರೋ, ಭಯ ಆಗುತ್ತೆ. ನೀನು ಭಯ ಹಚ್ತಿದ್ಯಾ? ನೋಡಿ ಸುಳ್ಳೆ ಬೀಳ್ಸಕ್ಕೆ ಹೊರಟಿದ್ದು. ಏನಿಲ್ಲ. ನೋಡಿ ಇದ್ರೆ ಇನ್ನೇನಾಗುತ್ತೆ ಹೇಳು? ಇನ್ನೇನಾಗುತ್ತೆ? ನಿನ್ನ ಡ್ರೈವಿಂಗ್ ಮೇಲೆ ನಮಗೆ ಭಯ ಆಗ್ತಾ ಇತ್ತು ಇವಾಗ. ಏನು ಇನ್ನೊಂದು ರೌಂಡು ಕರ್ಕೊಂಡೋಗ್ಲಾ? ಬಾ ಜನ, ಹೋಗೋಣ. ಇವತ್ತು ಸಾಕು, ಇವತ್ತಿನ ಕೋಟೆ ಆಗೋಯ್ತು. ಇಲ್ಲಿ ಜಾನು ಗೊತ್ತು ಟರ್ನಿಂಗ್. ಎಷ್ಟು ಓಡಾಡಿದ್ದೀವಿಲ್ಲ. ಅಮ್ಮ ಇವಳು ಎಂತ ಕೆಲಸ ಮಾಡಲಿ ಗೊತ್ತಮ್ಮ? ದಬ್ಬಾಕೊಂಬಿಡ್ಯಾರ ಮಮ್ಮಿ ಅಲ್ಲಿ. ಮಮ್ಮಿ ಅಲ್ಲಿ ಎಲ್ಲರೂ ನಿಂತವ್ರ. ಮಮ್ಮಿ ಅಲ್ಲಿ ಎಲ್ಲರೂ ಹಿಂಗೆ ನಿಂತವ್ರ, ಬೇರೆಯವರೆಲ್ಲ ಹಿಂಗೆ ದಬ್ಬಾಕೊಂಬಿಡ್ಯಾರ. ನಾವು ಅಲ್ಲಿ ಎಂಟ್ರೆನ್ಸ್ ಹತ್ರ ಒಂದ್ ಕಡೆ ಹೇಳಲ್ಲ. ಆ ವಿಡಿಯೋದಲ್ಲೇ ನೋಡ್ಕೊಂಬಿಡಿ. ಎಷ್ಟು ಕೊಟ್ಟಿರಮ್ಮ ಏನು ಇವೆಲ್ಲ ತಿಂದಿದ್ದು ಆತ ನಿಮ್ಗೆ ಇಂಥವು ತಿನ್ನೋದಾಗೆ ತಿಕ್ಕೈಗಳು ಸಾಕು. Socks, snacks.
ಇಂಥವೆಲ್ಲ ತಿಂದು ಅದು ಬಿಟ್ಟು ಹಣ್ಣು ಪದಾರ್ಥ ತಿಂದು ಯಾವ ಸ್ಪೀಚ್ ಕೊಟ್ಟರೆ ಅದು ಫೋಕಸ್ ಆಗ್ಬೋದು. ಬೇರೆ ಬೇರೆ ತರ ಇಬ್ರು ಒಟ್ಟಿಗೆ ಕ್ಯಾಮ್ರಾಮ್ಯಾನೇ ಚೆನ್ನಾಗಿದೆ. ತಾತ ಮಾತಾಡ್ತಾರೆ ಅಂತ ಈ ಕಡೆ ತಿರುಗಿಸಿದ್ರೆ ಅಲ್ಲಿ ಮಾತಾಡ್ತಾರೆ ಮತ್ತೆ. ನೀನು ಎರಡು ಕಡೆನೂ ಅಷ್ಟು ಚೆನ್ನಾಗಿ ಇದು ಮಾಡಬೇಕು. ತಾತಾಗ ಇನ್ನೊಂದ್ಸರಿ ಮುಂದೆ ಕಡೆ ಕೇಳು. ಒಂದು ಸ್ಪೂನ್ ತಗೊಂಬ. ಕ್ಯಾಮ್ರಾಮನ್ ನೀನು ಎದ್ದೋಗಿ ತಗೊಳ್ಳಿ. ಜಾನು ನೀನ್ ನನ್ನ ತಂಗಿ, ದೊಡ್ಡೋನ್ ಮತ್ ಕೇಳು. ಹೌದಾ, ನೀನ್ ನನ್ನ ಅಕ್ಕ, ನೀನ್ ಮಾಡ್ಬೇಕು. ಚಿಕ್ಕವ್ರ ಕೈಲಿ ಕೆಲಸ ಮಾಡಿಸ್ಬಾರ್ದು. ನಾನು ನಿನ್ ಕೈಗೆ ಏನಾದ್ರು ಹೇಳಿದ್ರೆ ನೀನ್ ಮಾಡ್ಬೇಕು. ಚಿಕ್ಕವ್ರ ಕೈಲಿ ಕೆಲಸ ಮಾಡಿಸ್ಬಾರ್ದು. ಅಬ್ಬಾ ನೀನ್ ಚಿಕ್ಕವ್ರು ಯಾರು ಹೇಳಿದ್ರು? ಸೊ 0.5x ಕರೆಕ್ಟ್ ಡಾರ್ಕ್ ಆಗುತ್ತೆ. ಇನ್ನೊಂದು ಲೈಟ್ ಇದ್ದಿದ್ರೆ ಚೆನ್ನಾಗಿ. ಸ್ಪಾಟ್ಲೈಟ್ ಅಲ್ಲ, ಮನೆಗೆ ಲೈಟ್ ಕಲರ್ ಹಾಕಿದ್ರೆ ಬೇದಾಜ್. ಕಲರ್ ತಗೋದು ವೈಟ್ ಇದೆ. ನಾವೇ ಬ್ರೈಟ್ ಆಗಿದ್ದೀವಿ, ಇನ್ನೇನಕ್ಕೆ ಬೇಕು ಲೈಟು? ಅಷ್ಟೇ ಗೈಸ್, ಇವಾಗ ಹೂವು ಕಟ್ಟಬೇಕು. ಒಂದು ಜಾನು ಕಟ್ಟಿದ್ದಾಳೆ ಅಲ್ಲಿ, ಇನ್ನು ಇದೊಂದು ನಾವು ಮಮ್ಮಿ ಕಟ್ಟಂಗವ್ರೆ. ಅಲ್ಲ, ಕೋಸಿರೋದು. ಅರ್ಥ ಆಯ್ತು ಜನ, ಅರ್ಥ ಆಯ್ತು. ಸೊ ಇವಾಗ ಕೆಲಸ ಇದೆ, ಆಮೇಲೆ ಸಿಗುವ. ಇವಾಗ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಕಟ್ತಾರೆ ಎಲ್ಲ. ಹಿಂಗೆ ಕಟ್ಟಿದ ತೋರ್ಸು. ಇದು ಚೆನ್ನಾಗೈತೆ. ಈ ಟ್ಯುಟೋರಿಯಲ್ ಹಿಂಗಜ್ಜಿ, ಟ್ಯುಟೋರಿಯಲ್ ಮಾಡಿ ನನಗೆ. ಟ್ಯುಟೋರಿಯಲ್ ಕನ್ನಡದಲ್ಲಿ ಏನಂತಾರೆ? ಇದನ್ನ ಕಲಿಯೋದು. ಅಜ್ಜಿ ಇದ್ದಂಗೆ ಹೇಳ್ಕೊಡಿದನ. ಹಿಂಗೆ ತಗೊಂಡು ಎರಡು ಇಟ್ಕೊಂಡು ಹಿಂಗೆ ಮಾಡೋದು. ಆದರೂ ನಿಮ್ಗೆ ಅರ್ಥ ಆಗಿಲ್ಲ ಅನ್ನೋದು ನಂಗೆ ಗೊತ್ತು, ಯಾಕಂದರೆ ನನಗೂ ಅರ್ಥ ಆಗಿಲ್ಲ. ಈಗ ಇಟ್ಕೊಳೋದು ಅವ್ರಿಗೆ ಅರ್ಥ ಆಗಿರುತ್ತೆ, ನಿಮ್ಗೆ ಅರ್ಥ ಆಗಿಲ್ಲ. ಈಗ ಪುಷ್ಟ ಹಾಕಿರೋದು ಒಂದು ತಗೊಂಡು ಅದ್ರ ಜೊತೆಗೆ ತೋಟ ಇವಾಗ ಹಾಕೊಂಡಿದ್ದಕ್ಕೆ ಅದಕ್ಕೆ ಕೂಡ ಸೇರಿಸಿ ನಾನು ನಿಜ ಹೇಳ, ನಂಗೆ ಅರ್ಥ ಆಗಿಲ್ಲ. ಇಲ್ಲಿ ನೋಡು, ಆ ಕಡೆಗೆ ಒಂದು ಹಾಕೊಳೋದು, ಈ ಕಡೆ ಒಂದು ಹಾಕೊಳ್ಳೋದು, ಎರಡಕ್ಕೂ ಸೇರಿಸಿ ಹಾಕೊಳೋದು. ಹೆಂಗೆ ಡೈಲಾಗ್ ಕರೆಕ್ಟ್ ಆಯ್ತಾ? ಅದನ್ನೇನು ಮಾಡಿ ಇವಾಗ? ಅದೇ ಆ ಕಡೆಗೆ ಒಂದು ಹಾಕೊಳ್ಳೋದು. ಅದೇ ಕಟ್ ತೋರ್ಸು. ನಂಗೆ ಅವೆಲ್ಲ ಆಗಲ್ಲಮ್ಮ, ಅವೆಲ್ಲ ಕೇಳ್ಕೊಳ್ತೀನಿ. ಓಕೆ ಗೈಸ್, I'll talk to you later. ಮೀರಾ ಯಾರಿದು? ಮಾಮ ಬಂದ್ರು. ವೆಲ್ಕಮ್ ಹೋಮ್. ಬೇಕೆ ನೀರು ತಗೊಳ್ಳೈತೆ. ತುಂಬಿಸು ನೀನು. ಹಾಕಿದ ಕಡೆನೇ ಹಾಕ್ಬೇಡ, ಆ ಕಡೆ ಎಲ್ಲ ಹಾಕು. ಸಮಾಧಾನ. ನಿಮಗೆ ಹಾಕ್ಬೇಕಾಗುತ್ತೆ ಆಮೇಲೆ. ನನಗೆ ಸಾಕ್ತಿದೆ. ರೋಡ್ಗೆ ಹಾಕಿ ಕ್ಲೀನ್ ಬರೋಕ್ಕೆ ಕಷ್ಟ ಆಯ್ತಾ? ತೋರ್ಸು. ಜಾನು ಪುಟ್ಟಿಂಗ್ ರಂಗೋಲಿ. ನೀನು ಯಾವ್ದು ಹಾಕ್ತೀಯಮ್ಮ? ಜಾನು ಹಾಕ್ತಾಳೆ, ನಾನು ಅದಕ್ಕೆ ಹಾಕ್ತೀನಿ. ಏನು ಹಾಕ್ತೀಯ? ವಾಟರ್ ಹಾಕ್ತೀಯ? ವಾಟರಲ್ಲೇ ಕೆಮ್ಮಣ್ಣು ಹಾಕ್ತಾರೆ. ಕೆಂಪು ಮಣ್ಣು. ಓಕೆ, ನಾನು ಕೇಳಿಸ್ಕೊಂಡಿಲ್ಲ. ಅಗ್ಲಾಕು ಜನ ಬೇಗ ಆಗುತ್ತೆ. ಪರವಾಗಿಲ್ಲ ಬೆಣ್ಣು ಆಗ್ತಿರೋ ಥರ. ಇದು ಜಾನು ಡಿಸೈನ್. ಲಾಸ್ಟ್ ದೊಡ್ಡದು ಮಾಡ್ಬಿಡು. ಹ್ಞೂ ಜಾನು, ಅಲ್ಲಿ ಬೇರೆ ಡಿಸೈನ್ ಬರ್ತಿಲ್ಲ. ಅಲ್ಲಿ ಫ್ಲವರ್ಸ್ ಬರುತ್ತೆ. ಅಲ್ಲ, ಲಾಸ್ಟ್ ದೊಡ್ಡದು ಮಾಡಿ ತಿರುಗಬೇಕಾ ಫ್ಲವರ್ ಹಾಕಿ. ಅನ್ಲಿಕ್ಕಿಲ್ಲ ಧಾನ್ಯ ಅಲ್ಲಿ. ಧಾನ್ಯ ಸುತ್ತಾರೆ. ಹಾಂ, ಏನು? ಸೊ ಗೈಸ್, ಇವಾಗ ಬಾರ್ಡರ್ ಕಾರ್ನರ್ಸ್ ಪ್ಲೇನ್ ಆಗೋಗಿತ್ತು. ಸೊ ಅದಕ್ಕೆ ನಾವು ಲೋಟಸ್ ಬಿಡಿಸ್ತಾ ಇದ್ದೀವಿ. ಎಸ್, ಸೂಪರ್ ಜಾನು. ಆ್ಯಂಡ್ ಲೈನ್ ಕರೆಕ್ಟಾಗಿ ಸ್ಟ್ರೈಟ್ ಆಗಿ ಬಂದಿದೆ.
ಆ್ಯಂಡ್ ಇದಕ್ಕೆ ಅವಳು ಹೇಳೋ ರೀಸನ್ ಬಂದು ಸೈನ್ಸ್ ಸ್ಟೂಡೆಂಟ್ ಅಂತ. ಏನು ನಾನು ಹಾಕ್ತೀನಿ ಬಾ. ಡ್ರೈ ಆಗಿರುತ್ತೆ ಅಲ್ಲ ಅಮ್ಮ, ಅದೇನಂತಾರೆ ನನ್ನ ಹೇಳ್ಕೊಡಗೆ ಜಾನು ಮಾಡ್ತಾ ಇರೋದು. ಏನಂತಾರ ಮಮ್ಮ ಅದನ್ನ? ನನ್ನ ಅಸ್ತಿತ್ವ ಏನಂತಾರ ಮಮ್ಮ ಅದನ್ನ? ನನ್ನ ಮಾರ್ಗದರ್ಶನದಲ್ಲಿ ಜಾನು ಮಾಡ್ತಾರೆ. ಜಾನು ಹಂಗಲ್ಲ, ಜಾನು ಹಿಂಗೆ, ಇವಾಗ ಹಿಂಗೆ ಕರ್ಬು. ನಾನು ಹಾಕ್ತೀನಿ ತಾನೆ. ಅಮ್ಮ ಇಷ್ಟು ಹೇಳ್ಕೊಟ್ಟಿದ್ದೀವಿ, 2 ಹೇಳ್ಕೊಟ್ಟಿದ್ದು ನಾನೇ. ನಾನು ಹಾಕಿದ್ದು ಅದು ಇಂಪಾರ್ಟೆಂಟ್. ಯಾರು ಹಾಕ್ತಾರೆ? ಹೇಳ್ಕೊಟ್ಟಿರೋದು ಇಂಪಾರ್ಟೆಂಟು, ನೀನು ಹೆಂಗೆಂಗೋ ಹಾಕ್ಬೋದು. ಇಲ್ಲಿ ಇನ್ನೊಂದು ಕಾಲು ಬಂತು ನನಗೆ. ಕರೆಕ್ಟ್. ಸೂಪರ್. ಸೊ ಗೈಸ್, ಈ ಕಡೆ 4 ಮತ್ತು ಇಲ್ಲಿ 4, ಬಟ್ ಇಲ್ಲಿ ಮಿಡಲಲ್ಲಿ ಗ್ಯಾಪ್ ಬಿಡಬೇಕು. ಈ ಕಡೆನೂ ಸೇಮ್ ಅದೇ ಥರ ಮಾಡಬೇಕು. ಇಲ್ಲಿ 4, ಇಲ್ಲಿ 4, 4 ಇಂಟು 4, 4 ಇಂಟು 4 ಅಲ್ಲ, 8 ಇಂಟು 8. ಸಾರಿ, ಮಾಡು ಜನ. ಕರೆಕ್ಟ್. ಕಾರ್ನರ್ಸ್ ಅಬ್ಸರ್ವ್ ಮಾಡ್ಕೊ. ಎಸ್. ಈ ಕಡೆ ಕಾರ್ನರ್. ಈ ಕರ್ಬಲ್ಲಿಮ್ಮ ಸ್ಟ್ರೈಟ್ ಅಲ್ಲ, ಇಲ್ಲಂದ್ರೆ ಅದು ಬಟರ್ಫ್ಲೈಯೋ ಇನ್ಸೆಕ್ಟೋ ಅದೇನು ಚೆನ್ನಾಗಿ ಕಾಣಲ್ಲ ಅಷ್ಟೇ. ಆಗ್ತಿದೆಯಾ ಅದಕ್ಕೆ ಚೆನ್ನಾಗಿ ನೀಟಾಗಿ. ಕರ್ಮ ಬಿಡು ಅಂತದ್ದು ಯಾರು ಹಾಕಮ್ಮ ಆಗ್ತಾ ಇಲ್ಲ ಅದು. ಮತ್ತೆ ಬಿಡು, ನೀನು ಹೆಂಗೆ ಬರುತ್ತೋ ಹಂಗೆ ಕಷ್ಟ ಅಲ್ಲ ಆಗುತ್ತೆ. ಅಮ್ಮ ಇಲ್ಲ ಕರ್ವಕ್ಕ ನಿದ್ದೆ ಬರ್ತಿದ್ಯಾ? ನಿಂಗೆ ಹೇಳ್ಕೊಟ್ಟು ಸುಸ್ತಾಗ್ತೈತೆ. ಮಾಡು ಮಾಡು ಮಾಡು. ಎಸ್. ಸೂಪರ್. ನನಗೆ ಬರಲಿ. ಹಾಂ, ಇಲ್ಲಿಂದ ಅಕ್ಕ ಕರೆಕ್ಟ್ ಹಾಕು. ಇದಕ್ಕೆ ಕೊಂಬಿಂಗೆ ಟ್ರೋಯಿಂಗ್ ಹಿಂಗೆ ಈ ಕೊಂಬ್ ತೋರಿಸ್ತಿದ್ವಿ ಹೆಂಗೆ ಅಂತ ಹಿಂಗೆ. ನೀನು ಹಂಗೆ ತೋರಿಸಿದ್ದು ಇಲ್ಲ, ಇದಕ್ಕೆ ಟಚ್ ಆಗಬೇಕು ಹಿಂಗೆ. ಹೇಳ್ಬೇಕು ತಾನೆ, ಹಿಂಗೆ ತೋರಿಸಿದೆ. ವಾಟರ್ ಎಣ್ಣೆ. ಅದನ್ನ ಇದ್ರಲ್ಲಿ ಹಾಕ್ದಂಗೆ ಅದ್ರ ಬಲ್ಲಿ ನಾನು ಇವಳಿಗೆ ಎರೆ ಸರ ಹೋಗಿದ್ದೀನಿ. ಇರೋ ನಿಮಿಷ, ಅದು ಪ್ಯಾಚ್ ಕಾಣುತ್ತೆ. ಟಿಶ್ಯೂ ಇದ್ರೆ ನೀಟಾಗಿ ಬಂದ್ಬಿಡಿ. ಈ ಥರ ಎರೇಸ್ ಮಾಡಬೇಕು. ಹಾಂ, ಇದು ಹಿಂಗೆ ಬಂದು ಹಿಂಗೆ ಸರ್ಕಲ್ ಹಿಂಗೆ ಮಾಡು. ಎಸ್ ಜಾನು, ಕರೆಕ್ಟ್. ಹಿಂಗೆ ನಾನು ಹೇಳಿದ್ದು ಮಾಡು. ಈ ಡಾಟ್ಗಮ್ಮ ಆಮೇಲೆ ಬೇರೆ ಡಾಟ್ಗೆ ಹಾಕ್ತೀಯ. ಬಾ, ಇಲ್ಲ ಹಂಗೆ ಮಾಡಿ. ಅಲ್ಲಿ ಸೊಟ್ಟ ಬರುತ್ತೆ, ಬರಲ್ಲ. ಹಾಕಮ್ಮ ಇದನ್ನ ಹಿಂಗಿಂದ ಹಿಂಗೆ ಹೇಳಿ, ಹಿಂಗಿಂದ ಹಿಂಗೆ ಹೇಳಿ. ನೀನು ಸೊಟ್ಟ ಬರ್ಸ್ಬಿಡ್ತೀವಿ. ಹಾಂ, ಇದು ಈ ಡಾಟಿಗೆ ಮಾತ್ರ. ಇದಕ್ಕೆ ಕೊಂಬು ಹಿಂಗೆ. 6.5 hours later. ಸೊ ಗೈಸ್, ನಾವು ಇದಕ್ಕೆ ಔಟ್ಲೈನ್ ಮೆರೂನ್ ಕಲರ್ದಲ್ಲಿ ಆಗ್ತದೆ. ಇದಕ್ಕೊಂದು ಸ್ಕ್ವೇರ್ ಅಷ್ಟೇ ಜಾನು. ಹಿಂಗೆ 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 ಸ್ಕ್ವೇರ್. ಸ್ವಲ್ಪ ಕರ್ವ್ ಇಲ್ಲಿ ಕಾರ್ನರ್ಸಲ್ಲಿ. ಎಸ್, ಆ ಥರ ಮದುವೆ ನಮ್ಮ ಅವರೆಲ್ಲ ಯಾರು ಫಸ್ಟ್ ನಾವು ಹೋಗೋದು ಆ ಪ್ಲೇಸ್ಗೆ ಅಂತ. ಓಕೆ, ಎಲ್ಲೇ ಕಾಣಿಸ್ತಿಲ್ಲ. ಆ ಪೆಟಲ್ಸ್ ಕೂಡ ಬರ್ತದೆ. ಮತ್ತೊಂದು ಯಾವ ಹಿಂಗೆ ಬರ್ತದೆ ಅವಾಗಿಂದ. ಹಿಂಗೆ ಅಂಗಡಿ ಹಾಕೋದು ಹೆಂಗೆ ಅಂತ ನೋಡ್ತಾ ಇದ್ದೆ. ನೀನು ಹಿಂಗೆ ತಿರುಗ್ತಿದ್ದೆ ಹಾಕೋ ಅದಕ್ಕೆ. ನೋಡ್ರಿ. ಸೊ ಗೈಸ್, ದಿಸ್ ಈಸ್ ದ ಔಟ್ಲುಕ್. ಏನದು ಔಟ್ಕಮ್, ಸಾರಿ. ಆರ್ಟಿಸ್ಟ್ ಏನೋ ನಿಂಗೆ ಕೈ ತೋರಿಸು ತೊಳ್ಕೊಂಡ. ಫುಲ್ ಕೈಯೆಲ್ಲ ವೈಟ್. ಲೆಟ್ಸ್ ಗೋ. ವಾ, ನೀನೇ ಪ್ರೂಫ್ ಬಾ. ಸೊ ಗೈಸ್, ಉಪ್ಪಿನಕಾಯಿ ಅನ್ನ ಬೇಳೆ ಸಾರು. ಆ್ಯಂಡ್ ಇಲ್ಲಿ ನನ್ನ ಬ್ಲಾಗ್. ಆ್ಯಂಡ್ ಇಲ್ಲಿ ಮಾತಾಡ್ತಿರೋದು ಜಂಪ್. ಇಲ್ಲಿ ಅಮ್ಮ ಏನು ತಿಂತಿದ್ಯಾ? ಸಣ್ಣ
ಫೋನಲ್ಲಿ ಹಾಕಿರೋ ಸ್ಕ್ರೀನ್ ಮಿರರ್ ಒಂದು ನಿಮಿಷ ಆ್ಯಂಡ್ ಮಮ್ಮ ನೀವು ಇವಾಗೂ ಅಷ್ಟೇ ನಮ್ಮ ಮಾಮ ಮುದ್ದೆ ತಿಂತಿದ್ದಾರೆ ಈ ಥರ ಡಯಟ್ ಇದೇ ಡೈಲಾಗ್ ಆಗ್ತೀನಿ ಬಿಡು ಮಾಮ ಇವಾಗ ಹೆಂಗಾಗ್ಬೇಕು ಗೊತ್ತಾ ಇಲ್ಲಿ ಡ್ರೀಮ್ ಕ್ಲೌಡ್ಸ್ ಬರುತ್ತಲ್ಲ ಅದು ಹಾಕಿ ಅಂಕಲ್ ಡ್ರೀಮ್ ಆಗ್ಬೇಕು. ಅದು ಪಾರ್ಟ್ 2. ಸೊ ಗೈಸ್ ಯಾರೆಲ್ಲ ವಿಡಿಯೋ ನೋಡಿಲ್ಲ ಅಂದರೆ ಈ ಕೂಡಲೇ ನೋಡಿ. ಪಾರ್ಟ್ 2 ಬರೋದು ನೋಡಿ ಗೈಸ್. ಹಿಂಗೆ ಕ್ಲಾರಿಟಿ ಸಿಗೋದು, ಹಿಂಗೆ ಕ್ಲಾರಿಟಿ ಸಿಗೋದು. ಓಕೆ ಲೆಟ್ಸ್ ಹ್ಯಾವ್ ಫುಡ್. ಊಟ ತಿಂದಾದ್ಮೇಲೆ ಸಿಗುವ. ಇವಾಗ ಊಟ ಎಲ್ಲ ತಿಂದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ರಿ ಆ್ಯಂಡ್ ಇವಾಗ ನಿದ್ದೆ ಮಾಡ್ತಾ ಇದ್ದೀವಿ. ಗುಡ್ ನೈಟ್. ಇವ್ರು ಇಲ್ಲೇನೋ ಏನು ಮಾಡ್ತಿದ್ದಾರೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ತಿರುಗಿಸ್ತಿದ್ದಾರೆ. ಎಲ್ಲರೂ ಮಲ್ಕೊಂಡಿದ್ದಾರೆ. ಸೊ ನಾವು ಮಲ್ಕೊಳ್ಳೋಣ. ಗುಡ್ ನೈಟ್. ಅಷ್ಟೇ.